ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟದಾಟ ಮತ್ತೆ ಮುನ್ನೆಲೆಗೆ ಬರೋಕೆ ಶುರುವಾಗಿದೆ. ಡಿಕೆ ಬ್ರದರ್ಸ್ ದೆಹಲಿ ಟೂರ್ ಬೆನ್ನಲ್ಲೇ ಸಿಎಂ ಬಣ ಒಳಗೆ ಪ್ಲಾನ್ ಬಿ ಸೂತ್ರ ಹೆಣಿತಾ ಇದೆ. ಖರ್ಗೆ ಭೇಟಿ ಬಳಿಕ ರಿಯಾಕ್ಟ್ ಮಾಡಿದ ಡಿಕೆ ನಮ್ಮಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಮುನ್ನೆಲೆಗೆ ಬಂದ ಪಟ್ಟದಾಟ. ಸಿದ್ದರಾಮಯ್ಯರನ್ನು ಕರೆಸಿ ಮಾತಾಡಿ ಖರ್ಗೆ ಎದುರು ಡಿಕೆ ತಾಳ. ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜಕೀಯ ಸಂಚಲನದ ಕ್ರಾಂತಿಗಳು ಜೋರಾಗಿ ಸದ್ದು ಮಾಡ್ತಿವೆ. ಸೆಪ್ಟೆಂಬರ್ ಕ್ರಾಂತಿ ಆಯ್ತು, ನವೆಂಬರ್ ಕ್ರಾಂತಿಯೂ ಆಯ್ತು, ಸಂಕ್ರಾಂತಿಯೂ ಮುಗಿದು ಯುಗಾದಿ ಕಳೆದು ಬೇಸಿಗೆಯೂ ಬಂತು. ಆದರೂ ಪಟ್ಟದ ಕ್ರಾಂತಿ ಮಾತ್ರ ಮಾತಿಗಷ್ಟೇ ಸೀಮಿತ ಆಯ್ತಾ ಅನ್ನೋ ಪ್ರಶ್ನೆ ಶುರುವಾಗಿತ್ತು. ಆದರೆ ಪಂಚರಾಜ್ಯ ಚುನಾವಣೆ ಮುಗಿತಾ ಇದ್ದಂತೆ ಕುರ್ಚಿ ಆಟ ಜೋರಾಗಿ ನಡೀತಾ ಇದೆ. ಡಿಕೆ ಬ್ರದರ್ಸ್ ದಿಲ್ಲಿ ಯಾತ್ರೆ ರಾಜಕೀಯ ಮೇಲಾಟದ ಬಗ್ಗೆ ವ್ಯಾಖ್ಯಾನ ಕೊಡ್ತಿದೆ. ಮೊನ್ನೆಯಷ್ಟೇ ಸಿಎಂ ಆಪ್ತ ಸಚಿವರು ಮೀಟಿಂಗ್ ಸೇರಿ ಅಹಿಂದ ಅಸ್ತ್ರ ಹುಡ್ತಾ ಇದ್ದಂತೆ ಡಿಕೆ ದೆಹಲಿಗೆ ಹಾರಿದ್ದಾರೆ. 3 ದಿನದಿಂದ ದೆಹಲಿಯಲ್ಲಿ ತಮ್ಮದೇ ದಾಳ ಉರುಳಿಸಿದ್ದಾರೆ. ಹಾಗಾದ್ರೆ ಬಂಡೆ ಬ್ರದರ್ಸ್ ದಾಳ ಏನು ಅನ್ನೋದನ್ನ ನೋಡೋದಾದ್ರೆ, ಮೇ 4ರಂದು ಬೈ ಎಲೆಕ್ಷನ್ ಮತ್ತು ಪಂಚರಾಜ್ಯ ಚುನಾವಣಾ ರಿಸಲ್ಟ್ ಇದೆ. ಮೇ 4ರ ನಂತರ ಸಿದ್ದರಾಮಯ್ಯರನ್ನ ದೆಹಲಿಗೆ ಕರೆಸಬೇಕು ಅಂತ ಡಿಕೆ ಒತ್ತಾಯಿಸಿದಾರಂತೆ. ದೆಹಲಿಗೆ ಕರೆಸಿ ಸಿದ್ದರಾಮಯ್ಯರ ಜೊತೆ ಮಾತಾಡಬೇಕು, ನಾಯಕತ್ವದ ವಿಚಾರದಲ್ಲಿರೋ ಗೊಂದಲವನ್ನ ಇತ್ಯರ್ಥ ಮಾಡಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಮುಂದೆ ಡಿಕೆ ಪಟ್ಟು ಹಿಡಿದಿದ್ದಾರೆ ಎನ್ನಲಾಗಿದೆ. ಮೇ 10ರ ಒಳಗೆ ನಾಯಕತ್ವದ ವಿಚಾರದಲ್ಲಿ ಸೂಕ್ತ ನಿರ್ದೇಶನ ನೀಡಬೇಕು, ಇಷ್ಟು ದಿನ ಕಾದಿದ್ದಕ್ಕೆ ನನಗೊಂದು ಕೂಲಿ ಕೊಡಿ ಅಂತ ಡಿಕೆ ಹಕ್ಕೊತ್ತಾಯ ಮಾಡಿದ್ದಾರೆ. ಹೀಗಾಗಿ ಮೇ 6ರ ನಂತರ ರಾಜ್ಯ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗೋ ಸಾಧ್ಯತೆ ಇದೆ. ಅತ್ತ ದೆಹಲಿಯಲ್ಲಿ ಡಿಕೆ ಹಕ್ಕೊತ್ತಾಯ ಮಂಡಿಸ್ತಾ ಇದ್ದಂತೆ ಇತ್ತ ರಾಜ್ಯದಲ್ಲಿ ಡಿಕೆ ಪರ ನಾಯಕರು ಬ್ಯಾಟ್ ಬೀಸಿದ್ದಾರೆ. ಸದ್ಯದಲ್ಲೇ ಅತಿ ಸೂಕ್ತವಾದಂತ ಸೂಕ್ತ ಸಮಯದಲ್ಲಿ ನಿರ್ಧಾರ ಆಗುತ್ತೆ ಅಂತ ನಾವು ಭಾವಿಸ್ತೇವೆ. ನಾವೆಲ್ಲ ಹೈಕಮಾಂಡ್ ಪರ ಹಿಂಗೆ ಮುಖ ಮಾಡಿ ನೋಡ್ತಾ ಇದೀವಿ. ಬರಲಿ, ಮೇ 15 ಇದೆ. ಒಳ್ಳೇದಾಗುತ್ತೆ, ಒಳ್ಳೇದಾಗುತ್ತೆ. ಅವರವರು ಏನೇನು ಮಾತಾಡ್ಕೊಂಡಿದಾರೋ ನಮ್ಗೆ ಗೊತ್ತಿಲ್ಲ. ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಕೇಳಿದ್ರೆ ತಪ್ಪು ಇಲ್ಲ. ಇಲ್ಲಿ ಸೀಟು ಖಾಲಿನೂ ಇಲ್ಲ. ಇಂಥ ಪರಿಸ್ಥಿತಿ ಇದೆ ನೋಡಿ, ತಪ್ಪು ಇಲ್ಲ ಬಿಡಿ. ಅದು ದೆಹಲಿಯಲ್ಲಿ ಕುಳಿತು ಡಿಕೆ ಬ್ರದರ್ಸ್ ದಾಳ ಉರುಳಿಸ್ತಾ ಇದ್ರೆ ಸಿಎಂ ಸಿದ್ದರಾಮಯ್ಯ ಬಣ ಏನು ಸುಮ್ಮನೆ ಕುಳಿತಿಲ್ಲ. ಇನ್ನೊಂದೆಡೆ ಸಿದ್ದರಾಮಯ್ಯ ಬಣದಿಂದಲೂ ಸರಣಿ ಸಭೆಗಳು ಆಗ್ತಾ ಇದೆ. ಹೈಕಮಾಂಡ್ ಕರೆದ್ರೆ ಮುಂದಿನ ನಡೆ ಬಗ್ಗೆ ಸಿಎಂ ಬಣ ತಂತ್ರಗಾರಿಕೆ ಮಾಡ್ತಾ ಇದೆ. ಅದಕ್ಕಾಗಿಯೇ ಪ್ಲಾನ್ ಬಿ ಸಿದ್ಧಪಡಿಸಲಾಗಿದೆ. ಹೈಕಮಾಂಡ್ ಎದುರು ಅಹಿಂದ ದಾಳ ಉರುಳಿಸೋಕೆ ಸಿದ್ದರಾಮಯ್ಯ ಬಣವೂ ಪ್ಲಾನ್ ಮಾಡಿದೆ. ಒಂದ್ ವೇಳೆ ನಾಯಕತ್ವ ಬದಲಾವಣೆಯ ಪ್ರಸ್ತಾಪ ಬಂದ್ರೆ ಪರಮೇಶ್ವರ್ ಹೆಸರು ಸಿಎಂ ಸ್ಥಾನಕ್ಕೆ ಸೂಚಿಸುವಂತೆ ಆಪ್ತರು ಆಗ್ರಹ ಮಾಡಿದ್ದಾರೆ. ಅಹಿಂದ ನಾಯಕರಲ್ಲಿ ಒಬ್ಬರ ಹೆಸರು ಪ್ರಸ್ತಾಪಿಸೋಕೆ ಆಗ್ರಹ ಮಾಡಲಾಗಿದೆ. ಅಹಿಂದ ಚುಕ್ಕಾಣಿ ಹಿಡಿಯಲು ಉಳಿದವರಿಗೆ ವೇದಿಕೆ ಕಲ್ಪಿಸಿ, ಇಲ್ಲದಿದ್ರೆ ಮುಂದಿನ ಚುನಾವಣೆಯಲ್ಲಿ ಸಮಸ್ಯೆ ಎದುರಾಗಲಿದೆ. ಅಹಿಂದ ವರ್ಗವನ್ನ ಒಗ್ಗೂಡಿಸಲು ಕಷ್ಟ ಸಾಧ್ಯ ಎಂದು ಸಿಎಂಗೆ ಮನವರಿಕೆ ಮಾಡಿಕೊಡಲಾಗಿದೆ. ಮೇ 10ರೊಳಗೆ ಹೊಸ ದಾಳ ಉರುಳಿಸೋದಕ್ಕೆ ಸಿಎಂ ಬಣ ಸಜ್ಜಾಗಿದೆಯಂತೆ. ಇದರ ಮಧ್ಯೆ ಸಿಎಂ ಆಪ್ತ ಸಚಿವರು ಮಾತಾಡ್ತಿರೋದು ಹೀಗೆ ನೋಡಿ. ಈಗ ಮಾಡಿದ ಬದ್ಧತೆಲ್ಲ ಸನ್ನಿಹಿತ ಆಗಿದೆ ಅಂತ ಹೇಳಲ್ಲ. ಕಾಲ ಸನ್ನಿಹಿತ ಆಗಿದೆ, ಹೇಗೆ ಇತ್ಯರ್ಥ ಆಗುತ್ತೆ, ಎಲ್ಲ ಸರಿ ಆಗುತ್ತೆ, ಗೊಂದಲ ಇದೆ, ಸರಿ ಆಗುತ್ತೆ ಅಂತ. ಈಗ ಸದ್ಯಕ್ಕೆ ಯಾವ ಗೊಂದಲನೂ ಇಲ್ಲ. ಯಾವ ಕಾಲದಲ್ಲಿ ಏನ್ ಮಾಡ್ಬೇಕಂತ ಹೈಕಮಾಂಡ್ ತೀರ್ಮಾನ ಮಾಡೋದು ಅಂತಿಮ. ನಮಗೆ ಯಾವ ಸಮಸ್ಯೆ ಇಲ್ಲ ಎಂದ ಡಿಸಿಎಂ ಡಿಕೆ ಶಿವಕುಮಾರ್. ಖರ್ಗೆ ಭೇಟಿ ಬಳಿಕ ಮಾತಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ನಾನು ಕೆಪಿಸಿಸಿ ಅಧ್ಯಕ್ಷ, ಖರ್ಗೆ ಎಐಸಿಸಿ ಅಧ್ಯಕ್ಷ, ಅವರನ್ನ ನಾನು ಭೇಟಿ ಮಾಡದೆ ಇನ್ಯಾರು ಭೇಟಿ ಮಾಡ್ತಾರೆ, ನಮ್ಮಲ್ಲಿ ಯಾವ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ನಾನು ಪಿಸಿಸಿ ಪ್ರೆಸಿಡೆಂಟ್, ಅವ್ರು ಎಸಿಸಿ ಪ್ರೆಸಿಡೆಂಟು, ಅವ್ರು ನಾನು ಭೇಟಿ ಮಾಡೋದು, ನಮ್ಮ ಪಾರ್ಟಿ ಲೀಡರ್ಗಳ ಭೇಟಿ ಮಾಡೋದು, ಇನ್ನು ಯಾರು ಅದನ್ನು ನಾನು ಮಾಡ್ತಾ ಇದ್ದೆ, ಇನ್ಯಾರು ಮಾಡ್ತಾರೆ ಸರ್? ಈಗ ಮೇ 4 ಹತ್ರ ಬರ್ತಾ ಇದೆ ಅಂದರೆ ಫಲಿತಾಂಶ ಆದಮೇಲೆ ಕರ್ನಾಟಕದ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ಯಾವ ಸಮಸ್ಯೆನೂ ಇಲ್ಲ. ಸಮಸ್ಯೆ ನಿಮಗಿದೆ ಅಷ್ಟೇ, ನಮ್ಗೆ ಯಾವ ಸಮಸ್ಯೆ. ಡಿಕೆ ಟೀಮ್ಗೆ ಅಧಿಕಾರ ಹಂಚಿಕೆ ಮೊದಲ ಆದ್ಯತೆ ಆಗಿದ್ರೆ ಸಿಎಂ ಸಿದ್ದರಾಮಯ್ಯ ಬಣ ಸಂಪುಟ ಪುನರ್ರಚನೆ ವಿಷಯ ಪ್ರಸ್ತಾಪಿಸ್ತಾ ಇದೆ. ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶದ ಬಳಿಕ ಹೈಕಮಾಂಡ್ ಪ್ರತ್ಯೇಕ ಸಭೆ ನಡೆಸಿ ರಾಜ್ಯದ ಕಾಂಗ್ರೆಸ್ ಹಿರಿಯ ನಾಯಕರನ್ನ ಕರೆದು ಮಾತುಕತೆ ನಡೆಸೋ ಸಾಧ್ಯತೆ ಹೆಚ್ಚಿದೆ. ಪ್ರಮೋದ್ ಜೊತೆ ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.